ಗೋಸ್ಕರ ನಿಮ್ಮ ಜೀವನದಗೋಸ್ಕರ ಈ ಹಳ್ಳಿಯ ಅಭಿವೃದ್ಧಿಗೋಸ್ಕರ ಈ ರೈತರ ಅಭಿವೃದ್ಧಿಗೋಸ್ಕರ ಏನು ಮಾಡಬೇಕಾಗ್ತದೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ನಿಮಗೋಸ್ಕರ ಬಂದಿದ್ದೀವಿ. ನಿಮಗೆ ನಾವು ಏನು ಮಾಡ್ತೀವಿ ಅನ್ನೋದನ್ನು ಒಂದು ತಿಳಿಸೋಕ್ಕೋಸ್ಕರ ನೀವು ಹೆಂಗೆ ಮುಂದಿನ ದಿನಗಳಲ್ಲಿ ನೀವು ನಿಮ್ಮನ್ನು ನೀವು ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇವತ್ತು ಬಂದಿದ್ದೀವಿ. ಇದು ಒಂದೇ ಉತ್ತಮವಾದಂಥ ಒಂದು ಕಾರ್ಯಕ್ರಮ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಒಳ್ಳೆ ರೈತರಿಗೋಸ್ಕರ ಅಂದ್ರೆ ನಾನು ಎಲ್ಲೇ ಮಾತಾಡಿದ್ರು ಮೊದಲನೇದಾಗಿ ನಾನು ರೈತರಿಗೋಸ್ಕರ ಮಾತಾಡ್ತೀನಿ. ಎಲ್ಲಾದರೂ ನೋಡಿರ್ಬೋದು ನೀವು. ಇವತ್ತು ಇಂಥ ಒಂದು ರೈತರಿಗೋಸ್ಕರ ಸಂಬಂಧಪಟ್ಟಿದ್ದಂಥ ನಮ್ಮ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ ಅಡಿಯಲ್ಲಿ ಜಲನಯನ ಇವತ್ತು ಏನು ಅಭಿವೃದ್ಧಿ ಕೆಲಸಗಳಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವು ಮೊದಲನೇದಾಗ ಅದೃಷ್ಟವಂತರಿಗೆ ಬರಬೇಕಂದ್ರೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮ MLC ಆದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಅಣ್ಣನವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದರೆ ರೈತರ ಬಗ್ಗೆ ಇದ್ರ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ಅವ್ರು ತಿಳ್ಕೊಳ್ತಾರೆ, ಯಾವ್ಯಾವ ಹಳ್ಳಿನಲ್ಲಿ ಏನು ಹೆಂಗೆ ಯಾವ ಥರ ಅಂತ ಈ ಜಿಲ್ಲೆನಲ್ಲಿ ಗೊತ್ತಿರುತ್ತೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಆಮೇಲೆ 3 ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೋಡ್ರಿ, 3 ಜನನೂ ಹೆಣ್ಮಕ್ಳೇ ಇದ್ದಾರೆ. 3 ಜನ ಇಲ್ಲಮ್ಮ, ಕರೆಕ್ಟ್ ಇಲ್ಲಮ್ಮ. ನಮ್ಮ ಮುದುವರ್ತಿ ಗ್ರಾಮ ಪಂಚಾಯತಿ, ಬೆಗ್ಲಿ ಹೊಸಳ್ಳಿ ಗ್ರಾಮ ಪಂಚಾಯತಿ, ಆರಬ್ಬಿ ಕೊತ್ತೂರು ಗ್ರಾಮ ಪಂಚಾಯತಿ, 3 ಗ್ರಾಮ ಪಂಚಾಯತಿನೂ ಹೆಣ್ಮಕ್ಳೇ ಇದ್ದಾರೆ. ಯಾಕಂದರೆ ಹೆಣ್ಮಕ್ಳಿಗೆ ಮೊದಲನೇ ಪ್ರಾತಿನಿಧ್ಯ ಕೊಡಬೇಕು. ಇವತ್ತು ಅನಿಲ್ ನಾಗೆ ಹೇಳಿದ್ರು ಬೆಳಗ್ಗೆ ನಮ್ಮ ಹೆಣ್ಮಕ್ಳು ಯಾವ ಥರ ಅಂತ. ಎಕ್ಸಾಂಪಲ್ ನಂದೇ ಹೇಳ್ತೀನಿ. ನಾನು ಬೆಳಗ್ಗೆ 5:15 6 ಗಂಟೆಗೆ ನಿದ್ದೆ ಇದ್ದರೆ 6 ಗಂಟೆಗೆ ಬಂದು ನಮ್ಮ ಮನೆ ಮುಂದೆ ಆಚೆ ನಮ್ಮ ಲೀಡರ್ಸ್ ಅವರು ಇವರು ಬಂದು ಬೆಲ್ ಹೊಡಿತಾರೆ. ಅವಾಗೆಲ್ಲ ಕುಂಡಿಸಿರ್ತಾರೆ ನಮ್ಮವರೆಲ್ಲ. ನಾನು ಅವಾಗ ಬಂದು ಅವ್ರ ಹತ್ರ ಮಾತಾಡ್ತಾ ಕುತ್ಕೊಂಡಿದ್ರೆ ಕಾಫಿ ಟೀ ಬರುತ್ತೆ ಒಳಗಡೆಗೆ. ಕಾಫಿ ಟೀ ಅಂದರೆ ನಮ್ಮ ಮನೆಯಲ್ಲಿ ನನ್ನ ಪಾಲಿಸಿ ಏನಂತ ಹೇಳಿದ್ರೆ, ಯಾರೇ ಬರಲಿ, ಎಂಥ ಶ್ರೀಮಂತನ ಬರಲಿ, ಎಂಥ ಬಡವಾದರೂ ಬಂದು ನಮ್ಮ ಮನೇಲಿ ಕೂತ್ಕೊಂಡಾಗ ಅವ್ರಿಗೆ ಕಾಫಿ ಕೊಡೋದಾಗ್ಲಿ, ಟೀ ಕೊಡೋದಾಗ್ಲಿ, ನೀರು ಕೊಡಬೇಕಂದ್ರೆ ನಾನು ಎಂಟಿನೇ ತಗೊಬಂದು ಕೊಡಬೇಕು. ಬೇರೆಯವರಾದ್ರು ಹಲೋ ಮಾಡೋದಿಲ್ಲ ಒಳಗಡೆ ಜನ. ಅವರೇ ಬಂದು ಕೊಡಬೇಕು, ಅವರೇ ಬಂದು ಕೊಡಬೇಕು. ನನ್ನ ಖುಷಿ ಅದು. ನನ್ನ ಒಂದು ಖುಷಿಗೆ ನಾನು ಅದನ್ನೇ ಫಾಲೋಅಪ್ ಮಾಡ್ತೀನಿ ನಾನು. ಆ ಥರ ಮನೆಯಲ್ಲಿ ಅವರಿದ್ರೆ ಅವರೇ ಕೊಡಬೇಕು. ಮನೇಲಿಲ್ಲ ಅವ್ರ ಅಮ್ಮ ಮನೆಗೆಲ್ಲಾದರೂ ಹೋಗಿದ್ರೆ ಮನೆಯಲ್ಲಿ ಯಾರು ಹುಡುಗರು ಇರ್ತಾರೆ ಅವ್ರು ಕೊಡ್ತಾರೆ. ಆ ರೀತಿಯಲ್ಲಿ ನಮ್ಮ ಪಾಲ್ಸ್ ಅಂದರೆ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಅಂದರೆ 6 ಗಂಟೆಗೆ ನಾವು ಎದ್ದಾಗ ಮಕ್ಕಳಿಗೆ ಊಟ ಮಾಡಿ ತಿಂಡಿ ಮಾಡಿ ಸ್ಕೂಲ್ ಕಳಿಸೋದು, ಕಾಲೇಜಿಗೆ ಕಳಿಸೋದು ಆದಮೇಲೆ ನಾವು ರೆಡಿಯಾಗಿ ಎಲ್ಲ ಆಚೆ ಬರೋವರೆಗೂ ಅವ್ರು ನೋಡ್ತಾರೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಕುತ್ಕೊಂಡು ಜನಗಳ ಹತ್ರ ಮಾತಾಡ್ತೇವೆ. ಅದಕ್ಕೆ ಹೆಣ್ಣುಮಕ್ಳ ಬಗ್ಗೆ ಒಳ್ಳೆ ಕಾಳಜಿ. ಇವತ್ತೇನಾದರೂ ನಮ್ಮ ದೇಶ ಉಳಿತದೆ ಅಂದರೆ ಈ ಹೆಣ್ಣು ಮಕ್ಕಳಿಂದ ಈ ದೇಶ ಉಳಿಯೋದು. ಎಕ್ಸಾಂಪಲ್ ಇದನ್ನು ಒಂದು ಹೇಳ್ತೀನಿ ನಿಮಗೆ. ಇವತ್ತು ಬೆಂಗಳೂರಲ್ಲಿ ITI ಫ್ಯಾಕ್ಟ್ರಿ ಇತ್ತು. ಫ್ಯಾಕ್ಟ್ರಿ ಏನಾಯ್ತು ಇವತ್ತು? ಕ್ಲೋಸ್ ಆಯಿತು. HMT ಇತ್ತು, ಇವತ್ತೇನಾಗಿದೆ? ಅದು ಕ್ಲೋಸಿಂಗ್ ಲೆವೆಲ್. ಮೈಸೂರು ಲ್ಯಾಂಪ್ಸ್ ಇತ್ತು, ಏನಾಯಿತು? ಅದು ಎಲ್ಲರಿಗೂ ಹೋಗಿದೆ? ಕ್ಲೋಸಿಂಗ್ ಲೆವೆಲ್ಗೆ ಹೋಗಿದೆ. ಈ ರೀತಿ ಅನೇಕ ಕಂಪ್ನಿಗಳು BPL ಕಂಪ್ನಿ ಏನಾಯಿತು? ಬರೋಕ ಟೀಲ್ಸು ಏನಾಯಿತು? ಇವತ್ತು ಬೆಂಗಾಲ್ ಲ್ಯಾಂಪ್ಸು ಏನಾಯಿತು? ಇವತ್ತು ನಮ್ಮ ಈ ಪೊಲೀಸ್ಗೆಲ್ಲ ನಾವು ಯೂನಿಫಾರ್ಮ್ಸ್ ಕೊಡ್ತಾ ಇದ್ದೀವಿ. ನಮಗೆ ಈ ಪೊಲೀಸ್ಗೆಲ್ಲ ಯೂನಿಫಾರ್ಮ್ಸು ಇದು ಯಾವುದಾದ್ರು ಇಲ್ಲ ಚೆನ್ನೈ ಅವ್ರದ್ದು ಕಂಪ್ನಿ ಅದು. ಈ ಬೆಂಗಾಲ್ ಲ್ಯಾಂಪ್ಸ್ ಅವರು ಸಿಸ್ಟರೇ, ಅವರು ಬೆಂಗಾಲ್ ಲ್ಯಾಂಪ್ಸು ಅವ್ರ ಸಿಸ್ಟರೇ. TR ಮಿಲ್ಲು, ಬಿನಿ ಮಿಲ್ ಅವ್ರು ಕೊಡ್ತಾ ಇದ್ರು. ಬಿನಿ ಮಿಲ್ ಇವರೆಲ್ಲ ಏನಾಯ್ತು? ಇವತ್ತು ಎಲ್ಲ ಸುತ್ತಿದ್ರು ದೊಡ್ಡವರು ಒಂದು ಮಾತು ಹೇಳ್ತಾರೆ, ನೀರು ಕೆರೆ ಎಲ್ಲ ಸುತ್ತಿದ್ರು ಲಾಸ್ಟ್ ಬರಬೇಕಾಗಿರೋ ತೂಮ್ ಹತ್ರನೇ ಬರಬೇಕು. ಆ ರೀತಿಯಲ್ಲಿ ಯಾರು ಎಷ್ಟೇ ಸುತ್ತಿದ್ರು, ನೀವು ಎಷ್ಟೇ ದುಡ್ಡುವಂತರಾದ್ರು, ಎಷ್ಟೇ ಶ್ರೀಮಂತರಾದ್ರು, ಫೈನಲ್ ಆಗಿ ರೈತರ ಕಾಲ ಹತ್ರನೇ ಬರಬೇಕು. ನಾವೆಲ್ಲರೂ ಎಲ್ಲ ಕ್ಲೋಸ್ ಆಗ್ತವೆ, ಕಂಪ್ನಿಗಳು ಏನೇನಿತ್ತು ಇರೋದಿಲ್ಲ. ಆದರೆ ರೈತರು ಕ್ಲೋಸ್ ಆಗ್ತಾರೆ. ಜಮೀನು ಎಲ್ಲೂ ಹೋಗಲ್ಲ. ನಮ್ಮ ಜಮೀನು ಇಲ್ಲೇ ಇರ್ತದೆ, ನಮ್ಮ ರೈತರು ಇಲ್ಲೇ ಇರ್ತಾರೆ. ರೈತರನ್ನ ಕಾಪಾಡ್ಕೊಳ್ತಾ ಇದ್ರೆ ಈ ದೇಶ ಉದ್ಧಾರ ಆಗೋದು ಕಷ್ಟ. ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನಮ್ಮ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ನಮ್ಮ JD ಆದಂಥ ಸುಮಾರ್ ಅವರು, ಆಮೇಲೆ ನಮ್ಮ ಭವ್ಯರಾಣಿಯವರು, ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ನಮ್ಮ ಅಮರು, ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಎಲ್ಲ ಗ್ರಾಮ ಪಂಚಾಯತಿ ನಮ್ಮ ಪಾರ್ಶ್ವಣಿ ಮೆಂಬರು, ನಮ್ಮ ಹಳೆಯ ಸ್ನೇಹಿತರು, ನಮ್ಮ ಅಶ್ವತ್ಥರಾಮಣ್ಣ ಅವರು. ಅಂದರೆ ಇವತ್ತಿಂದ ಒಂದು 5-6 ವರ್ಷಗಳ ಹಿಂದೆಯಿಂದ ನನ್ನ ಸ್ನೇಹಿತರು ಎಲ್ಲರೂ ಇದ್ದಾರೆ. ನಮ್ಮ ಮುರಳಿಯವರು, ಗೋಪಾಲ್ ಕೃಷ್ಣ, ನಮ್ಮ ಸ್ವಾಮೀಜಿಯವರು ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ನಮ್ಮ ಹನುಮಂತಣ್ಣ ಅವರು ಇದ್ದಾರೆ. ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ, ಇವತ್ತೇನೆಂದರೆ ಈ ಒಂದು ಕಾರ್ಯಕ್ರಮ ವಿಶ್ವ ಬ್ಯಾಂಕ್ ಅಂದರೆ ಏನು ಅಂತ ಗೊತ್ತಲ್ಲ, ಯಾರಿಗಾನ ಗೊತ್ತಾ? ವಿಶ್ವ ಬ್ಯಾಂಕ್ ಅಂತಂದರೆ ಪ್ರಪಂಚ ಬ್ಯಾಂಕು ಅಂತ ಹೇಳ್ತಾರೆ. ಆ ಬ್ಯಾಂಕ್ ವತಿಯಿಂದ ಅಲ್ಲಿಂದ ನಮ್ಮ ಸರ್ಕಾರದಕ್ಕೆ ಇಲ್ಲಿಂದ ನಾವೆಲ್ಲ ಕಳಿಸಿದಾಗ ಇವತ್ತು ನಮ್ಮ ಈ 3, 4, 5 ಗ್ರಾಮ ಪಂಚಾಯಿತಿಗಳನ್ನು ಆಯ್ಕೆ ಮಾಡಿಕೊಂಡು 53 ಹಳ್ಳಿಗಳು 7300 ಹೆಕ್ಟರ್ಸ್ ಅಂದರೆ 1 ಹೆಕ್ಟರ್ ಅಂದರೆ 2.5 ಎಕರೆ ಅಷ್ಟು ಜಮೀನಿಗೆ ಇವತ್ತು ನೀವು ಬರುವುಗಳು ಹಾಕೋದಾಗ್ಬೋದು. ನೀರು ಇವತ್ತು ನೀರಿಂಗು ಅಂತಂದ್ರೆ, ಯಾಕಂದ್ರೆ ನಮ್ಮ ಮನೆ ಹತ್ರ ಒಂದು ಏನಾದರೂ ತೋಡ್ಕೊಂಡಿರ್ತೀವಿ ನಾವು ಒಂದು ಈ ಥರ. ಯಾಕಂದ್ರೆ ಮನೆ ರಚ್ ನೀರು ಹೋಗೋದಕ್ಕೂ ಒಂದು ಜಾಗದಲ್ಲಿ ಒಂದು ಕುಂಟೆ ಥರ ತೊಗೆದಿರ್ತಾರೆ. ಅದೇನಕ್ಕೆ ಕಲ್ತಿರ್ತಾರೆ? ಅದು ನೀರು ಕೆಳಗಡೆ ಹೋಗೋದಕ್ಕೆ.
ಆ ರೀತಿಯಲ್ಲಿ ನಮ್ಮ ಜಮೀನಲ್ಲಿರ್ತಕ್ಕಂಥ ಕಾಲುವೆಗಳು ಮಾಡಿಕೊಂಡು ನಮ್ಮ ಜಮೀನಿಗೆ ನಾವು ಬರುವುಗಳು ಹಾಕ್ಕೊಂಡು ನಮ್ಮ ಜಮೀನಲ್ಲಿ ಬರುವಂಥ ಮಳೆ ಬರುವಂಥ ನೀರನ್ನು ಅದನ್ನು ಇಮರ್ಸೋದು ಭೂಮಿಗೆ. ಭೂಮಿ ಯಾವತ್ತು ತಡವಾಗಿರುತ್ತೋ ಈ ಥರ ಬಿಸಿಲು ನಮಗೆ ಜಾಸ್ತಿ ಇರೋದು. ಇವತ್ತು ಬಿಸಿಲು ಜಾಸ್ತಿ ಇರೋ ನಾವು ಕುತ್ಕೊಳ್ಳೋಕೆ ಆಗ್ತಾ ಇಲ್ಲ ಇಲ್ಲಿ. ಯಾಕಂದರೆ ಆ ನೀರು ನಾವು ವೇಸ್ಟ್ ಮಾಡ್ಕೋಬಾರ್ದು. ನೀರು ಎಷ್ಟು ಇಂಪಾರ್ಟೆಂಟು ಅಂದರೆ ಗಾಳಿ ನೀರು ಎರಡು ಎಷ್ಟು ಇಂಪಾರ್ಟೆಂಟು ಅಂದರೆ ನಮಗೆ ಬೇರೆ ಏನು ಬೇಕು ಇಲ್ಲದೆ ಇರ್ಬೋದು, ಆದರೆ ಗಾಳಿ ನೀರಿಲ್ಲದೆ ಈ ಮನುಷ್ಯ ಬದುಕೋಕ್ಕಾಗೋದಿಲ್ಲ. ಕೊರೋನಾ ಬಂದಾಗ ಜನ ಎಲ್ಲ ಏನು ಹುಡುಕಾಡಿದ್ರು? ಆಕ್ಸಿಜನ್ಗೋಸ್ಕರ. ಆಕ್ಸಿಜನ್ ಅಂದರೆ ಏನು? ಗಾಳಿ. ಆ ಗಾಳಿಗೋಸ್ಕರ ನಾವು ಕೊರೋನಾ ಟೈಮಲ್ಲಿ ಹುಡುಕಾಡಿದ್ರು. ಕೊರೋನಾ ಟೈಮಲ್ಲಿ ಎಲ್ಲ ದುಡ್ಡುಗಳು ಇಟ್ಕೊಂಡು ನಮ್ಮ ಹತ್ರ ಬೇಕಾದಷ್ಟು ದುಡ್ಡು ಇಟ್ಕೊಂಡಿದ್ವಿ. ಅಕ್ಕಿನೂ ಗೋಧಿ ಯಾವುದು ನಮ್ಗೆ ತರಕಾರಿಗಳು ಸಿಕ್ಕಿಲ್ಲ ನಮ್ಗೆಲ್ಲೂ. ದುಡ್ಡು ಇಟ್ಕೊಂಡು ಪ್ರಯೋಜನ ಏನಾಯ್ತು? ಆವತ್ತು ನೆನೆಸ್ಕೊಂಡಿದ್ದಾರನ್ನ ನಮ್ಮ ರೈತರನ್ನ ನೆನೆಸ್ಕೊಂಡಿದ್ದು. ಅದಕ್ಕೆ ಇವತ್ತೇನೆಂದರೆ ನಮ್ಮ ರೈತರನ್ನ ಕಾಪಾಡ್ಕೋಬೇಕು. ರೈತರು ಬೆಳೆ ಬೆಳೆಯುವಂಥದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು. ಮಹಿಳೆಯರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ರೈತರನ್ನ ಅಭಿವೃದ್ಧಿ ಮಾಡಬೇಕು. ರೈತರನ್ನ ಮುಂದೆ ತಗೊಂಡು ಬರಬೇಕು. ರೈತರ ಜಮೀನುಗಳಿಗೆ ಕ್ಲೀನಾಗಿ ಬರುವುಗಳ ಕೊಟ್ಟು ಆ ನೀರು ಇಮರೋ ಥರ ಮಾಡಿಕೊಟ್ಟವ್ರಿಗೆ ನೀರು ಒಳಗಡೆ ಡ್ರೈ ಆಗ್ಬಾರ್ದು. ನೀರು ಒಳಗಡೆ ಹೋಗ್ಬೇಕು, ಭೂಮಿ ಒಳಗಡೆ ಹೋಗ್ಬೇಕು ನೀರು. ಇವಾಗ ಭೂಮಿ ಒಳಗಡೆ ನೀರು ಹೋದ್ರೆ ನಾವು 1500 ಹಾಕೋ ಬೋರನ್ನು ಮೇಲಕ್ಕೆ 300 ಅಡಿ 400 ಅಡಿವರೆಗೂ ಬರ್ಬೋದು ನೀರು. ಆ ರೀತಿ ಅಂತ ನಮ್ಮ ವಾಟರ್ ಲೆವೆಲ್ ಅನ್ನ ನಾವು ಇನ್ಕ್ರೀಸ್ ಮಾಡ್ಕೊಂಡು ಬರಬೇಕು. ಡಿಕ್ರೀಸ್ ಆಗಬಾರ್ದು, ವಾಟರ್ ಲೆವೆಲ್ ಇನ್ಕ್ರೀಸ್ ಮಾಡ್ಕೊಂಡು ಬರಬೇಕು. ಅದರಿಂದ ರೈತರಿಗೆ ಬೇಕಾಗಿರುವಂಥ ನಿಮ್ಗೆ ಯಾವ ಗಿಡ ಬೇಕು? ಮಾವಿನ ಗಿಡ ಬೇಕಾ? ಚೇಪೆಕಾಯಿ ಗಿಡ ಬೇಕಾ? ಇಲ್ಲ ನಿಮಗೆ ಬೇವಿನ ಮರಗಳು ಬೇಕಾ? ಇಲ್ಲ ಬಾರ್ಡ್ರಲ್ಲಿ ನೀವು ಯಾವ ಗಿಡಗಳು ಇಟ್ಕೊಳ್ತೀರ ಅಂತ ಹೇಳಿದ್ರೆ ಅಂಥ ಗಿಡಗಳೆಲ್ಲ ನಿಮ್ಗೆ ಸಿಗ್ತವೆ. ಇದನ್ನೆಲ್ಲ ದಯವಿಟ್ಟು ಇದನ್ನ ನೀವು ಬಂದು ಇಲ್ಲಿ ನಮ್ಮನ್ನು ಕೇಳ್ತಾ ಇಲ್ಲ, ಅಥವಾ ನನ್ನ MLA ಇಲ್ಲ ನಮ್ಮ ಅಧಿಕಾರಿಗಳನ್ನು ಯಾರನ್ನೂ ಕೇಳ್ತಾ ಇಲ್ಲ. ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮಗೆಲ್ಲ ಈ ಸವಲತ್ತುಗಳನ್ನು ಕೊಡ್ತೀವಿ, ನೀವು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ ಅಂತ ನಿಮ್ಮ ಮನೆ ಬಾಗಿಲಿಗೆ ಬಂದು ನಾವು ಹೇಳ್ತಾ ಇದ್ದೀವಿ ನಿಮಗೆ. ಖಂಡಿತವಾಗ್ಲೂ ನೀವೆಲ್ಲರೂ ಇದನ್ನು ಉಪಯೋಗಿಸ್ಕೊಳ್ತೀರಾ. ಇದೆಲ್ಲ ಉಪಯೋಗಿಸ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ನಮ್ಮ ರೈತರು ಸಂತೋಷವಾಗಿರೋದನ್ನ ನಮ್ಮ ಕಣ್ಣಾರೆ ನೋಡಬೇಕು. ನಾನು ಹೇಳಿದೆ, ನಿನ್ನೆ ನಾನು ನಮ್ಮ ಮುಳಬಾಗಿಲು TAPSMS ಅಧ್ಯಕ್ಷನಾಗಿದ್ದೀನಿ. ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಒಂದು ಮಾಡಿದೆ. ನನಗೆ MLA ಆಗಿ ತೃಪ್ತಿ ತಂದಿಲ್ಲ ಅಂದರೆ ಯಾಕೆ ಅಂದರು, ನಾನು ನೆನೆಸ್ಕೊಂಡಿದ್ದಷ್ಟು, ನಾನು ಟಾರ್ಗೆಟ್ ಇರುವಷ್ಟು ನಾನು ತೃಪ್ತಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಕೈನಲ್ಲಿ ತೃಪ್ತಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಅಭಿವೃದ್ಧಿ, ಯಾಕಂದ್ರೆ ನಾನು ಇದಕ್ಕೆ ಮುಂಚೆ 5 ವರ್ಷ MLA ಇದ್ದು ಕೆಲಸ ಮಾಡಿ ನೋಡಿರುವಂಥವ್ರು ನಾನು. ಅದನ್ನ ಇದನ್ನ ಹಳೆಯದು ನೆನೆಸ್ಕೊಂಡ್ರೆ ನನಗೆ ಇದನ್ನ ನನಗೆ ತೃಪ್ತಿ ತರ್ತಾ ಇಲ್ಲ ಮಾಡೋದು. ಆದರೂ ಇವತ್ತು ಕೋಲಾರಲ್ಲಿ ನೀವೆಲ್ಲ ನೋಡ್ಬೋದು ಎಷ್ಟು ರೋಡ್ಗಳು ಮಾಡ್ತಾ ಇದೀವಿ, ಯಾವ ರೀತಿಯಲ್ಲಿ ಮಾಡ್ತಾ ಇದೀವಿ. ಇವತ್ತು ನಾವು ಬಂದಿರೋ ರೋಡ್ ಆಗ್ಬೋದು, ಎಲ್ಲ ರೋಡ್ಗಳೆಲ್ಲ ಮಾಡ್ತೀವಿ. ಆದರೆ ನಮ್ಮ ಗುರಿ ಏನಿತ್ತು 100 ಮಾಡಬೇಕು ಅಂತಿತ್ತು. ಆದರೆ ನಾವು ಮಾಡೋಕ್ಕಾಗ್ತಾ ಇರೋದು 80. ಇನ್ನು 20 ನಾವು ಮೈನಸಲ್ಲಿದ್ದೀವಿ. 20 ಮೈನಸಲ್ಲಿದ್ದೀವಿ. ಆದರೂ ಈಗ 9 ತಿಂಗಳಾಗಿದೆ. ಮುಂದಿನ ದಿನದಲ್ಲಿ ಆ 20 ಪ್ಲಸ್ ಒಂದು 10, 30, 110 ಮಾಡುವಂಥ ಶಕ್ತಿ ನಮ್ಮಲ್ಲಿದೆ. ಖಂಡಿತವಾಗ್ಲೂ ನಮ್ಮ ರೈತರನ್ನ ಕಾಪಾಡಿಕೊಳ್ಳುವಂಥ ಕೆಲಸ ನಾವು ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಈ ಗ್ರಾಮ ಪಂಚಾಯತಿ ಆಗ್ಬೋದು, ನಮ್ಮ ತಾಲೂಕಲ್ಲಿ ಆಗ್ಬೋದು, ನಮ್ಮ ಜಿಲ್ಲೆನಲ್ಲಿ ಆಗ್ಬೋದು, ನಮ್ಮ ರೈತರನ್ನ ನಾವು ಕಾಪಾಡ್ಕೊಳ್ತೀವಿ. ರೈತರಿಗಾಗುವಂಥ ಸವಲತ್ತುಗಳನ್ನು 100% ಅವ್ರ ಮನೆ ಬಾಗಿಲು ತಲುಪಿಸ್ತೀವಿ. ಅವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಇರದಂಗೆ ಇವತ್ತು ಇಲ್ಲಿ ಮಾಡ್ತಾ ಇರುವಂಥ ಕಾರ್ಯಕ್ರಮ ಡ್ರಿಪ್ ಆಗ್ಬೋದು, ಮಿಷನರೀಸ್ ಆಗ್ಬೋದು, ಟ್ರಿಲ್ಲರ್ಸ್ ಆಗ್ಬೋದು, ರೈತರಿಗೆ ಎಷ್ಟೋ ಸವಲತ್ತುಗಳಿದೆ. ಆ ಸವಲತ್ತುಗಳೆಲ್ಲ ಪಡ್ಕೊಳ್ತೀವಿ. ಆ ಸವಲತ್ತುಗಳೆಲ್ಲ ಕೊಡೋದಕ್ಕೆ ನಾವಿದ್ದೀವಿ ನಿಮ್ಮ ಜೊತೆಗೆ. ನಾವೆಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ. ಏನೇ ಆದ್ರೂ ನಮ್ಮ ಆಫೀಸರ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಆಫೀಸ್ಗಳಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಬರುವಂಥ ಸವಲತ್ತುಗಳನ್ನು, ಎಲ್ಲ ಸವಲತ್ತುಗಳನ್ನು ಕೊಡುವಂಥದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಖಂಡಿತವಾಗ್ಲೂ ನಿಮ್ಗೆ ಕೊಡ್ತೀವಿ. ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಹೇಳ್ತೀವಿ. ಇವತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಎಲ್ಲ ಈ ಗ್ರಾಮ ಪಂಚಾಯತಿ, ಎಲ್ಲ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೂ, ಇಲ್ಲಿರ್ತಕ್ಕಂಥ ನಮ್ಮ ರೈತರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ಇನ್ನೊಂದು ವಿಚಾರ, PDOs ಎಲ್ಲಿದ್ರು PDOs ಇನ್ನೊಬ್ರು 3 ಪಂಚಾಯತಿ ಇವಾಗ ಅವ್ರು ಬಂದಿಲ್ಲ. ಅವರು ಎಲ್ಲೋಗಿದ್ದಾರೆ? ಮೀಟಿಂಗ್ ಇದೆ ಅಂತ, TP ಮೀಟಿಂಗ್ ಇದೆ. ಒಂದು PDOs ನೀವು ತಿಳ್ಕೊಳ್ಳಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಂತ ಹೇಳಿದ್ರೆ ಅವರೆಷ್ಟು ಪವರ್ ಇದೆ ಅಂತ ಗೊತ್ತಾ ನಿಮಗೆ? ನಾನೆಲ್ಲ ಸ್ವಲ್ಪ ಎಷ್ಟಿದೆ ಅಂತ ಅವ್ರದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಮಗಿಲ್ಲ ಅವ್ರಿಗಿರೋ ಪವರು, MLA ಆಗಿಲ್ಲ ಅವ್ರಿಗಿರೋ ಪವರ್. ಈ ಭಾರತ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಎಷ್ಟು ಪವರ್ ಇದೆಯೋ ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿರೋದು ಅಷ್ಟೇ ಪವರ್. ಗೊತ್ತಾಯ್ತಾ? ಅದ್ರ ಸೆಂಟ್ರಲ್ ಇರೋರು ಯಾರಿಗೂ ಇಲ್ಲ. ನಮಗೆಲ್ಲ ಚೆಕ್ ಪವರ್ ಇಲ್ಲ. ನಾನೇನು ಚೆಕ್ ಸೈನ್ ಮಾಡೋ ಅಥಾರಿಟಿ ನನಗಿಲ್ಲ, ಅವ್ರಿಗಿದೆ ಚೆಕ್ ಫೋನು. ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ದಾಗ PDOs ಮಾಡಬೇಕಾಗಿರೋ ಕೆಲಸ ಫಸ್ಟ್ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ನೀವು. ಅಧ್ಯಕ್ಷ ಅಂದರೆ ಏನೋ ಮನೆಯವರು ಏನೋ ಹೆಣ್ಮಕ್ಳು ಅಲ್ಲಿ ಏನು ತಿಳ್ಕೊಬೇಡಿ. ನಿಮ್ಮನ್ನು ಬೇಕಂದ್ರೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಮೊನ್ನೆ ಹಿಂಗೆ 4 ಜನ PDOs ಸ್ವಲ್ಪ ಗಾಂಚಾಲಿ ಮಾಡಿದ್ರು. ಟ್ರಾನ್ಸ್ಫರ್ ಮಾಡಿದ್ರೆ ಕೋರ್ಟ್ಗೆ ಸ್ಟೇ ತಂದರು. ಆಮೇಲೆ ಏನು ಮಾಡಿದೆ, ಅವ್ರನ್ನ ಡೆಪ್ಟೇಷನ್ ಮಾಡಿ ತಾಟಕ್ಕೆ ಸಾಕಿದ್ವಿ.
ನಮಗೆ ನಿಮ್ಮನ್ನು ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇದೆ, ಆದರೆ ನಿಮ್ಗೆ ಅವ್ರನ್ನೇನು ಮಾಡೋಕ್ಕೆ ಅಧಿಕಾರ ಇಲ್ಲ, ಏನು ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗೋದಿಲ್ಲ. ಆದರೆ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತೆ ಫಸ್ಟ್ ಅವ್ರ ಹತ್ರ ನೀವು ಒಪಿನಿಯನ್ ತಗೋಬೇಕು. ಕಾರ್ಯಕ್ರಮಕ್ಕೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಏನು ಮಾಡಬೇಕು, ಏನು ಅನ್ನೋದನ್ನ ಅವ್ರ ಹತ್ರ ಎಲ್ಲರ ಹತ್ರ ತಗೋಬೇಕು. ಜನಪ್ರತಿನಿಧಿ ಅಂದ್ಕೊಂಡ್ರೆ ನೀವು ಬಾಲ ಬಂದು ನಾಯಿನ ಅಲ್ಲಾಡ್ಸೋದಿಲ್ಲ, ನಾಯಿ ಬಂದು ಬಾಲ ಅಲ್ಲಾಡ್ಸೋದು ಇದೆಲ್ಲ ಜ್ಞಾಪಕ ಇಟ್ಕೋಬೇಕು. ನೀವು ಜ್ಞಾಪಕ ಇಟ್ಕೋಬೇಕು. ಜನಪ್ರತಿನಿಧಿಗಳು ಅಷ್ಟು ಜನಗಳ ಹತ್ರ ಓಟ್ ಹಾಕೊಂಡು ಗೆಲ್ಸ್ಕೊಂಡ್ ಬರೋದು ಈಸಿ ಅಂತ ತಿಳ್ಕೊಬೇಡ್ರಿ ನೀವು. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಗೌರವ ಎಷ್ಟಿದೆ ಅಂದ್ರೆ ಪ್ರೆಸಿಡೆಂಟ್ ಒಂದು ಮನೆ ಕೊಡೋ ಪವರ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರೋದು. ಒಂದು ಪೈಪ್ ಲೈನ್ ಹಾಕ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಒಂದು ಡ್ರೈನರ್ ಕ್ಲೀನಿಂಗ್ ಮಾಡ್ಬೇಕಂದ್ರೆ ಗ್ರಾಮ ಪಂಚಾಯತಿ ಅವ್ರು ಹಿಂದೆ ನೀವು ಪೇಮೆಂಟ್ ಮಾಡೋಕ್ಕಾಗುತ್ತಾ? ಅವ್ರು ತಂದು ಕೊಡದೆ ಆಗುತ್ತಾ? ಆಗೋದಿಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪವರ್. ಯಾವುದೇ ಪಿ ಡಿ ಒಸ್ ನಾನು ಇಷ್ಟೇ ಹೇಳೋದು, ಪಿ ಡಿ ಒಸ್ಗೆ ಗ್ರಾಮ ಪಂಚಾಯತಿ ಅಂತ ಹೇಳಿದ್ರೆ ಅವ್ರು ತಿಳಿದೇ ಇದ್ರು ಅವ್ರು ತಿಳುವಳಿಕೆ ಆಗುವಂತ ನೀವು ಅಡ್ವೈಸ್ ಮಾಡ್ಬೇಕು. ಇಲ್ಲ ನಾವು ಅವ್ರಿಗೆ ಆಲ್ರೆಡಿ ಹೇಳ್ಕೊಡ್ತಾ ಇರ್ತೀವಿ ಎಲ್ಲವನ್ನ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್. ಗ್ರಾಮ ಪಂಚಾಯತಿ ಅಧ್ಯಕ್ಷರು ತುಂಬಾ ಇಂಪಾರ್ಟೆಂಟ್. ಅವರಲ್ಲಿ ಬಂದ್ಬಿಟ್ಟು ಸೈನಿಂಗ್ ಅಥಾರಿಟಿ ಇದೆ. ನಮ್ಮ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೈಯಲ್ಲಿ ನಮ್ಮ ನ್ಯೂಕ್ಲಿಯರ್ ಪವರ್ ನ್ಯೂಕ್ಲಿಯರ್ ಪವರ್ ಪಾಸ್ವರ್ಡ್ ಅವ್ರ ಹತ್ರ ಇರುತ್ತೆ. ಈ ಎರಡು ಎಷ್ಟು ಪವರ್ಫುಲ್ ಅಂತ ನೀವೇ ತಿಳ್ಕೊಳ್ಳಿ. ಇದಕ್ಕಿಂತ ಪವರ್ಫುಲ್ ಬೇರೆ ಯಾವುದು ಇಲ್ಲ, ಅಷ್ಟು ಪವರ್ಫುಲ್ ಇದೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು, ಅವರನ್ನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಯಾರು ಸ್ಟೇಜ್ ಮೇಲೆ ಬರಬೇಕು, ಯಾರು ಸ್ಟೇಜ್ ಮೇಲೆ ಬರಬಾರ್ದು, ಗ್ರಾಮ ಪಂಚಾಯತಿ ಮೆಂಬರ್ ಅಂದ್ರೆ ಏನು ಅನ್ನೋದು. ಯಾಕಂದ್ರೆ ಇವತ್ತು ಊರಲ್ಲಿ ಹೋಗ್ಬೇಕಂದ್ರೆ ಸಾಯಂಕಾಲ ಅಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ ಜೊತೆ ಎಲ್ಲ ಕೇಳೋದು, ಯಾರು ಅಧಿಕಾರಿಗಳ ಹತ್ರ ಬರೋದಿಲ್ಲ. ಅದರಿಂದ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ನೀವು ಅಷ್ಟೇ ಗ್ರಾಮಗಳಲ್ಲಿ ಜನಗಳಿಗೆ ಇದನ್ನೆಲ್ಲ ಮನವರಿಕೆ ಮಾಡಿ, ಜನಗಳಿಗೆ ಇದನ್ನೆಲ್ಲ ನೀವು ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಇದನ್ನ ರೈತರಿಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಂತ ನೀವು ಹೇಳಬೇಕು, ಪಿ ಡಿ ಒಸ್ ಹೇಳಬೇಕು. ಪಿ ಡಿ ಒಸ್ ಆ ಡೈರೆಕ್ಷನ್